ನಮಸ್ತೆ and welcome to BioStudies. Principles of Inheritance and Variation ಚಾಪ್ಟರ್ನ ಸ್ಟಡಿ ಮಾಡ್ತಾ ಇದ್ವಿ. ಕಳೆದ ವಿಡಿಯೋದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಮಲ್ಟಿಪಲ್ ಅಲ್ಲಿಲಿಸಮ್ ಮತ್ತೆ ಕೋಡಾಮಿನೆನ್ಸ್ ಅನ್ನ ಸ್ಟಡಿ ಮಾಡಿದ್ವಿ. ಸೊ ಜೆನೆಟಿಕ್ಸ್ ಅದು ಎಕ್ಸ್ಪೆರಿಮೆಂಟು ಸ್ಲೋ ಆಗಿ ಮೆಂಡಲ್ ಅವರಿಂದ ಶುರುವಾಗಿ 1 by 1 ಮೋನೋಹೈಬ್ರಿಡ್ ಕ್ರಾಸ್ ಆಯಿತು, ಡೈಹೈಬ್ರಿಡ್ ಕ್ರಾಸ್ ಆಯಿತು, ಅದಾದ್ಮೇಲೆ ಬ್ಯಾಕ್ ಕ್ರಾಸ್, ಟೆಸ್ಟ್ ಕ್ರಾಸ್ ಆಯಿತು. ಆಮೇಲೆ ಬಂದಂತಹ ಏನು ಸೈಂಟಿಸ್ಟ್ಗಳಿದ್ದಾರೆ ಅವ್ರೇನ್ ಮಾಡಿದ್ರು, ಆ ಟೈಮಿಗೆ ಆಗಿರುವಂತಹ ಡಿಸ್ಕವರೀಸ್ ಅನ್ನ ಇಟ್ಕೊಂಡು ಕೆಲವೊಂದು ಹೊಸ ನಾಲೆಜ್ ಅನ್ನ ಇಟ್ಕೊಂಡು ಬೇರೆ ಬೇರೆ ಆದಂತಹ ಜೆನೆಟಿಕ್ಸ್ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವರಿಗೆ ಮೆಂಡಲ್ ಏನ್ ಪ್ರಪೋಸ್ ಮಾಡಿದ್ರಲ್ಲ ಅಂತಹ ರಿಸಲ್ಟ್ಗಳು ಸಿಕ್ಕುವು. ಅದ್ರ ಜೊತೆಗೇನೆ ಅಲ್ಲಿಂದ ಸ್ವಲ್ಪ ಡಿವಿಯೇಟ್ ಆಗಿ ಬೇರೆ ರಿಸಲ್ಟ್ಗಳನ್ನ ಕೊಡುವಂತಹ ಎಕ್ಸ್ಪೆರಿಮೆಂಟ್ಗಳು ಸಿಕ್ಕುವು. ಬೆಸ್ಟ್ ಎಕ್ಸಾಂಪಲ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಗ್ಬೋದು, ಅಥವಾ ಕಳೆದ ವಿಡಿಯೋದು ಕೋ ಡಾಮಿನೆನ್ಸ್ ಕೂಡ ಆಗ್ಬೋದು. ಇವತ್ತಿನ ವಿಡಿಯೋದಲ್ಲಿ ಏನ್ ಸ್ಟಡಿ ಮಾಡೋಣ ಅಂತಂದ್ರೆ ಪ್ಲಿಯೋಟ್ರೋಪಿ ಅನ್ನುವಂತಹ ಒಂದು ಕಾನ್ಸೆಪ್ಟ್. ಮ್ಯಾಮ್ NCERT ನಲ್ಲಿ ಈ ವರ್ಡ್ ಇಲ್ಲ ಅಂತ ನೀವು ಕೇಳ್ಬೋದು. ಟೆಕ್ಸ್ಟ್ ಬುಕ್ ನಲ್ಲಿ ಮಲ್ಟಿಪಲ್ ಅಲೆಲಿಸಮ್ ಮತ್ತೆ ಕೋಡಾಮಿನೆನ್ಸ್ ಏನ್ ಎಕ್ಸ್ಪ್ಲೇಷನ್ ಇದೆಯಲ್ಲ, ಅದಾದ್ಮೇಲೆ ಒಂದು ಪ್ಯಾರಾಗ್ರಾಫ್ ಇದೆ, ಸ್ಟಾರ್ಚ್ ಸಿಂಥಸಿಸ್ ಇನ್ ಪೀ ಪ್ಲಾಂಟ್ ಅಥವಾ ಪೀ ಸೀಡ್ಸ್ ಅಂತ. ಸೊ ಅದೇನು ಫುಲ್ ಎಕ್ಸಾಂಪಲ್ ಇದೆಯಲ್ಲ, ಆ ಪೂರ್ತಿ ಎಕ್ಸಾಂಪಲ್ಗೆ ಒಂದು ಹೆಡ್ಡಿಂಗ್ ಅನ್ನ ಕೊಡಬೇಕು ಅಂತಂದ್ರೆ ದೆನ್ ಇಟ್ ಈಸ್ ನಥಿಂಗ್ ಬಟ್ ಅ ಪ್ಲಿಯೋಟ್ರೋಪಿ ಅನ್ನುವಂತಹ ಒಂದು ಕಂಡೀಷನ್. ನಾವು ಇವತ್ತಿನ ವಿಡಿಯೋದಲ್ಲಿ ಇದನ್ನ ಶಾರ್ಟ್ ಆಗಿದೆ ಬಟ್ ಇಂಟ್ರೆಸ್ಟಿಂಗ್ ಆಗಿದೆ, ಇದನ್ನ ನೋಡೋಣಂತೆ. ವಾಟ್ ಡು ಮೀನ್ ಬೈ ಪ್ಲಿಯೋಟ್ರೋಪಿ? ಇವಾಗ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿವರೆಗೂ ನಾವು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಏನ್ ಮಾಡಿದ್ವಲ್ಲ, ಅಲ್ಲಿ ಏನ್ ಕಲಿತ್ವಿ ಅಂತಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರಿಗೂ ಅದನ್ನ ಕಂಟ್ರೋಲ್ ಮಾಡುವಂತಹ ಒಂದು ಜೀನ್ ಇದ್ದೇ ಇರುತ್ತೆ ಅಂತ ಕಲ್ತ್ವಿ. ಅಂದ್ರೆ ಒಂದು ಜೀನು ಒಂದು ಕ್ಯಾರೆಕ್ಟರ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ, ಬಟ್ ಆ ಕ್ಯಾರೆಕ್ಟರ್ ನಲ್ಲಿ ವೇರಿಯೇಷನ್ಸ್ ಇರಬಹುದು, ಸೊ ದಟ್ ಅಲ್ಲಿ ಡಿಫ್ರೆಂಟ್ ಅಲೀಲ್ಸ್ ಗಳು ಇದಾವೆ. ಓಕೆ ಕ್ಯಾರೆಕ್ಟರ್ ಇರೋದು ಒಂದೇ, ಬಟ್ ಅಲ್ಲಿ ವೇರಿಯೇಷನ್ಸ್ ಗಳು, ಒಂದು ಟಾಲ್ ಒಂದು ಡಾರ್ಫ್. ಬೆಸ್ಟ್ ಎಕ್ಸಾಂಪಲ್, ಪ್ರತಿ ಸಲ ನಾನು ಅದೇ ತಗೋತೀನಿ. ಕ್ಯಾರೆಕ್ಟರ್ ಏನು, ಹೈಟ್. ವೇರಿಯೇಷನ್ಸ್ ಯಾವ್ಯಾವು, ಟಾಲ್ ಇರಬಹುದು ಮತ್ತೆ ಡಾರ್ಫ್ ಇರಬಹುದು. ಟಾಲ್ನೆಸ್ ಗೆ ಒಂದು ಅಲೀಲ್ ಇದೆ ಮತ್ತೆ ಡಾರ್ಫ್ನೆಸ್ ಗೆ ಒಂದು ಅಲೀಲ್ ಇದೆ. ಸೊ ಒಂದು ಜೀನು ಒಂದು ಕ್ಯಾರೆಕ್ಟರ್ ಅನ್ನ, ವೇರಿಯೇಷನ್ಸ್ ಎಷ್ಟಾದ್ರೂ ಇರ್ಲಿ ಬಟ್ ಅದು ಒಂದು ಕ್ಯಾರೆಕ್ಟರ್ ಅನ್ನ ಕೋಡ್ ಮಾಡ್ತಾ ಇದೆ. ಆ ಜೀನು ಬೇರೆ ಬೇರೆ ಫಾರ್ಮ್ ನಲ್ಲೂ ಇರಬಹುದು. ಕೆಲವೊಂದ್ ಸತಿ ಏನಾಗುತ್ತೆ ಅಂತಂದ್ರೆ ಒಂದು ಜೀನು ಮೋರ್ ದ್ಯಾನ್ ಒನ್ ಕ್ಯಾರೆಕ್ಟರ್ ಅನ್ನ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೋರ್ ದ್ಯಾನ್ ಒನ್ ಕ್ಯಾರೆಕ್ಟರ್. ಫಾರ್ ಎಕ್ಸಾಂಪಲ್, ಜಸ್ಟ್ ಎಕ್ಸಾಂಪಲ್ ಅಷ್ಟೇ, ರಿಯಲ್ ಆಗಲ್ಲ. ಇಮ್ಯಾಜಿನ್ ದೇರ್ ಈಸ್ ಒನ್ ಜೀನ್ ಕಾಲ್ಡ್ ಆಸ್ ಎ ಜೀನ್ ಇನ್ ಆನ್ ಆರ್ಗ್ಯಾನಿಸಮ್. ಯಾವುದೋ ಒಂದು ಜೀವಿನಲ್ಲಿ ಒಂದು ಜೀನ್ ಇದೆ. ಈ ಜೀನ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಆ ಜೀವಿಯ ಹೈಟ್ ಅನ್ನು ಕೂಡ ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಶೇಪ್ ಅನ್ನು ಕೂಡ ಅದು ಕಂಟ್ರೋಲ್ ಮಾಡ್ತಾ ಇದೆ. ಸೊ ನಾವ್ ಇಲ್ಲಿವರೆಗೂ ಕಲ್ತಿದ್ದು ಒಂದು ಜೀನು ಒಂದು ಕ್ಯಾರೆಕ್ಟರ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ. ಬಟ್ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಒಂದು ಜೀನು ಮೋರ್ ದ್ಯಾನ್ ಒನ್ ಕ್ಯಾರೆಕ್ಟರ್ ಅನ್ನ ಅದು ಕಂಟ್ರೋಲ್ ಮಾಡ್ತಾ ಇದೆ. ಹೆಂಗೆ ಕಂಟ್ರೋಲ್ ಮಾಡ್ತಾ ಇದೆ ಅಂತ ನೀವು ಕೇಳ್ಬೋದು. ಸೊ ಇದೇನ್ ಕಂಡೀಷನ್ ಇದೆಯಲ್ಲ, ವೆನ್ ಅ ಸಿಂಗಲ್ ಜೀನ್ ಈಸ್ ಇನ್ಫ್ಲೂಯೆನ್ಸಿಂಗ್ more than one trait, more than one character, then this condition we call it as a pleiotropy. When a single gene is influencing more than one character, then we call it as a pleiotropy. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್, ಓಕೆ, ಸ್ಟಾರ್ಚ್ ಸಿಂಥೆಸಿಸ್ ಇನ್ ಪೀ ಸೀಡ್ಸ್. ಓಕೆ, ಪೀ ಪ್ಲಾಂಟ್ ಮೇಲೆ ಏನು ಮೆಂಡಲ್ ವರ್ಕ್ ಮಾಡಿದ್ರಲ್ಲ, ಪೀ ಸೀಡ್ಸ್ ಗಳ ಮೇಲೆ ಏನು ವರ್ಕ್ ಮಾಡಿದ್ರಲ್ಲ, ರೌಂಡ್ ಶೇಪ್ ಸೀಡ್ಸ್ ಇರ್ತವೆ, ವ್ರಿಂಕಲ್ಡ್ ಇರ್ತವೆ, ಆಮೇಲೆ ಗ್ರೀನ್ ಕಲರ್ ಇರ್ತವೆ, ಯೆಲ್ಲೋ ಕಲರ್ ಇರ್ತವೆ ಅಂತ. ಅಂತಹ ಸೀಡ್ಗೆ ಸಂಬಂಧಪಟ್ಟಂತಹ ಇನ್ನೊಂದು ಹೊಸ ಟೆಸ್ಟ್ ಅನ್ನ ಅಥವಾ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರು. ಸೊ ಇವಾಗ ನೋಡಿ, ಪೀ ಸೀಡ್ಸ್ ಗಳೇನಿದಾವಲ್ಲ, ಪೀ ಸೀಡ್ಸ್ ನಾವು ತಿನ್ನುವಂತಹ ಏನು ವಟಾಣಿ ಕಾಳುಗಳಿದಾವಲ್ಲ, ವಾಟ್ ಆರ್ ದೀಸ್ ಆರ್ ಆಕ್ಚುಲಿ ನಥಿಂಗ್ ಬಟ್ ಸ್ಟಾರ್ಚ್ ಮೊಲಿಕ್ಯೂಲ್ಸ್ ಅಥವಾ ಸ್ಟಾರ್ಚ್ ಅನ್ನ ಹೊಂದಿರುವಂತಹ ಇವು ಬೀಜಗಳು. ಓಕೆ, ಅದ್ರಲ್ಲಿ ಏನಿರುತ್ತೆ, ಮೇನ್ಲಿ ಸ್ಟಾರ್ಚ್ನೇ ಇರುತ್ತೆ. ರಿಸರ್ವ್ ಫುಡ್ ಸ್ಟಾರ್ಚ್ ಫಾರ್ಮ್ ನಲ್ಲಿ ಇರುತ್ತೆ. ಸೊ ಇಂತಹ ಏನು ಪೀ ಸೀಡ್ಸ್ ಗಳಿದಾವಲ್ಲ, ಈ ಪೀ ಸೀಡ್ಸ್ ಗಳಲ್ಲಿ ಸ್ಟಾರ್ಚ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಜೀನ್ ಇದೆ. ದಟ್ ಜೀನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರೋಪಿ ಅಂತ ಹೇಳಿದ್ರು. ಅಂದ್ರೆ ಸ್ಟಾರ್ಚ್ ಸಿಂಥಸಿಸ್ ಇನ್ ಪೀ ಸೀಡ್ಸ್. ಸೊ ಈ ಸೀಡ್ಸ್ ನಲ್ಲಿ ಪ್ರೊಡ್ಯೂಸ್ ಆಗುವಂತಹ ಸ್ಟಾರ್ಚ್, ಇದು ಒಂದು ಕ್ಯಾರೆಕ್ಟರ್. ಸೀಡ್ ನಲ್ಲಿ ಸ್ಟಾರ್ಚ್ ಬರಬೇಕು ಅಂತ.
ಆ ಕ್ಯಾರೆಕ್ಟರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಜೀನ್ ಇದೆ. ಆ ಜೀನು ಪ್ಲಿಯೋಟ್ರೋಪಿಗೆ ಎಕ್ಸಾಂಪಲ್. ಓಕೆ, ಹೆಂಗೆ ಅಂತ ಇವಾಗ ತುಂಬಾ ಶಾರ್ಟ್ ಆಗಿದೆ, ಇದನ್ನ ಮುಗಿಸ್ಬಿಡೋಣಂತೆ, ಈಸಿಯಾಗಿ ಕಲ್ತ್ ಮುಗಿಸೋಣ. ಓಕೆ, ನಾವು ಸಿ ಹಿಯರ್ ನಾವು ಇಮ್ಯಾಜಿನ್ ಇವೇನು ಸೀಡ್ಸ್ ಗಳಿದಾವಲ್ಲ, ಈ ಸೀಡ್ಸ್ ನಲ್ಲಿ ಏನು ಸ್ಟಾರ್ಚ್ ಪ್ರೊಡ್ಯೂಸ್ ಆಗ್ತಾ ಇದೆಯಲ್ಲ, ಈ ಸ್ಟಾರ್ಚ್ ಅನ್ನ ಒಂದು ಜೀನು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಈ ಜೀನು, ಇಲ್ಲೇನ್ ಜೀನ್ ಇದೆಯಲ್ಲ, ಇನ್ ಕೇಸ್ ಈ ಜೀನು ಈ ರೀತಿ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಇತ್ತು ಅಂತಂದ್ರೆ ಅವಾಗ ಏನಾಗ್ತಾ ಇದೆ ಅಂತಂದ್ರೆ ಈ ಸೀಡ್ಸ್ ಗಳಲ್ಲಿ, ಈ ಪಿ ಸೀಡ್ಸ್ ಗಳಲ್ಲಿ ಸ್ಟಾರ್ಚ್ ಮೊಲಿಕ್ಯೂಲ್ಸ್ ಗಳು, ಸ್ಟಾರ್ಚ್ ಗ್ರೇನ್ಸ್ ಏನಿದಾವಲ್ಲ ಅವು ಫುಲ್ ಲಾರ್ಜ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇದಾವಂತೆ. ಓಕೆ, ದೀಸ್ ಆರ್ ದ ಸ್ಟಾರ್ಚ್ ಗ್ರೇನ್ಸ್. ಓಕೆ, ಅಥವಾ ಸ್ಟಾರ್ಚ್ ಮೊಲಿಕ್ಯೂಲ್ಸ್. ಎಂತಹವು ಇವು? ಲಾರ್ಜ್ ಸ್ಟಾರ್ಚ್ ಓಕೆ ಗ್ರೇನ್ಸ್. ಓಕೆ, ಯಾವಾಗ ಆ ಜೀನು ಈ ಕಂಡೀಷನ್ BB ಇರ್ತಲ್ಲ ಅವಾಗ. ಇನ್ ಕೇಸ್ ಇದೇ ಜೀನು ಸ್ಮಾಲ್ ಬಿ ಫಾರ್ಮ್ ನಲ್ಲಿ ಇತ್ತು ಅಂತಂದ್ರೆ, ಓಕೆ, ಅಂದ್ರೆ ಒಟ್ಟಿನಲ್ಲಿ ಈ ಫಾರ್ಮ್ ಅಲ್ಲಿ ಈ ಅಲೀಲ್ಗಳು ಇದ್ದು ಅಂತಂದ್ರೆ ಅವಾಗ ಏನಾಗ್ತಾ ಇದೆ ಅಂತೆ, ಸೀಡ್ಸ್ ನಲ್ಲಿ ಫಾರ್ಮ್ ಆದಂತಹ, ಸಿಂಥಸಿಸ್ ಆದಂತಹ, ಪ್ರೊಡ್ಯೂಸ್ ಆದಂತಹ ಸ್ಟಾರ್ಚ್ ಗ್ರೇನ್ಸ್ ಗಳು ಚಿಕ್ಕವಾಗಿದಾವಂತೆ ಈ ರೀತಿ. ಓಕೆ, ಸೊ ಕಂಪ್ಯಾರಿಟಿವ್ಲಿ ಸ್ಮಾಲ್ ಸೈಜ್ ಆಯ್ತಲ್ಲ ಇದಕ್ಕಿಂತ ಇದು. ಓಕೆ, ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಸ್ಮಾಲ್ ಮಾಡೋಣ, ಸೊ ದಟ್ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಈಸಿ ಆಗುತ್ತೆ. ಜಸ್ಟ್ ಅ ಮಿನಿಟ್. ಓಕೆ, ನಾವು ಸಿ ಹಿಯರ್. ಸೊ ದೀಸ್ ಆರ್ ದ ಸ್ಮಾಲ್ ಸ್ಟಾರ್ಚ್ ಮಾಲಿಕ್ಯೂಲ್ಸ್. ಸೊ ಐ ವಿಲ್ ರೈಟ್ ಹಿಯರ್ ಸ್ಮಾಲ್ ಸ್ಟಾರ್ಚ್ ಗ್ರೇನ್ಸ್. ಇಲ್ಲಿವರೆಗೂ ಅರ್ಥ ಆಯ್ತಾ? ಸೊ ಸ್ಟಾರ್ಚ್ ಅನ್ನ ಸಿಂಥಸಿಸ್ ಮಾಡ್ಲಿಕ್ಕೆ ಜೀನ್ ಇದೆ. ಆ ಜೀನ್ ಏನಾದ್ರೂ ಈ ಅಲೀಲ್ ಫಾರ್ಮ್ ಅಲ್ಲಿ ಇತ್ತು ಅಂತಂದ್ರೆ ಅವಾಗ ಸ್ಟಾರ್ಚ್ ಗ್ರೇನ್ಸ್ ಗಳು ಅಲ್ಲಿ ಸೀಡ್ ನಲ್ಲಿ ದೊಡ್ಡ ಇದಾವಂತೆ. ಸೊ ಇದೇನಾದ್ರೂ ಒಂದು ಸೀಡ್ ಇತ್ತು ಅಂತಂದ್ರೆ ಆ ಸೀಡ್ ನಲ್ಲಿ ಈ ರೀತಿಯಾದಂತಹ ಸ್ಟಾರ್ಚ್ ಗ್ರೇನ್ಸ್ ಗಳು ಇದಾವೆ. ಇನ್ ಕೇಸ್ ಅಲೀಲ್ ಸ್ಮಾಲ್ ಬಿ ಇತ್ತು ಅಂದ್ರೆ ಅಂತಹ ಸೀಡ್ಸ್ ನಲ್ಲಿ ಸ್ಮಾಲ್ ಸ್ಟಾರ್ಚ್ ಗ್ರೇನ್ಸ್ ಗಳು ಪ್ರೊಡ್ಯೂಸ್ ಆಗ್ತಾ ಇದಾವಂತೆ. ಗೊತ್ತಾಯ್ತಾ? ಸೊ ಇದು ಒಂದು ಕ್ಯಾರೆಕ್ಟರ್. ಅಟ್ ದ ಸೇಮ್ ಟೈಮ್ ಯಾವಾಗ ಈ ಅಲೀಲು ಕ್ಯಾಪಿಟಲ್ ಬಿ ಇತ್ತು ಅಲ್ಲ, ಅವಾಗ ಇಲ್ಲಿರುವಂತಹ ಏನು ಸೀಡ್ಸ್ ಗಳಿದಾವಲ್ಲ ದೇ ಆರ್ ಬಿಕಮಿಂಗ್ ರೌಂಡ್ ಇನ್ ಶೇಪ್ ಅಂತೆ. ಓಕೆ, ಸೊ ಈ ಅಲೀಲು ಸ್ಟಾರ್ಚ್ ಗೇನನ್ನ ಏನೋ ಕಂಟ್ರೋಲ್ ಮಾಡ್ತಾ ಇದೆಯಲ್ಲ, ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಕಂಟ್ರೋಲಿಂಗ್ ದ ಶೇಪ್ ಆಫ್ ದ ಸೀಡ್ಸ್ ಆಲ್ಸೋ. ಅವಾಗ ಶೇಪ್ ಏನಾಗ್ತಾ ಇದೆ ಅಂತೆ, ಇಟ್ ಈಸ್ ಬಿಕಮಿಂಗ್ ದ ರೌಂಡ್ ಶೇಪ್. ಬಟ್ ಯಾವಾಗ ಸ್ಮಾಲ್ ಬಿ ಅಲೀಲ್ ಇದಾವಲ್ಲ, ಈ ಅಲೀಲ್ಗಳು ರಿಂಕಲ್ಡ್ ಸೀಡ್ಸ್ ಗಳನ್ನ ಮಾಡ್ತಾ ಇದಾವಂತೆ. ರಿಂಕಲ್ಡ್ ಸೀಡ್ಸ್. ವಾಟ್ ಡು ಮೀನ್ ಬೈ ರಿಂಕಲ್ಡ್ ಸೀಡ್ಸ್? ಈ ರೀತಿ. ಓಕೆ, ಸೊ ನಾವು ಇವೆರಡು ಡಯಾಗ್ರಾಮ್ ಅಲ್ಲಿ ಏನ್ ಚೇಂಜ್ ಮಾಡಬೇಕು? ಇಲ್ಲಿ ರೌಂಡ್ ಶೇಪೇ ಇದೆ, ಬಟ್ ಇಲ್ಲೇನಾಗ್ತಾ ಇದೆ, ಸೀಡ್ ಶೇಪು ನಿಮ್ದು ಈ ರೀತಿಯಾಗಿ ರಿಂಕಲ್ ಆಗ್ತಾ ಇದೆ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ನಾವಿಲ್ಲಿ ಅಲೀಲ್ಸ್ ಗಳನ್ನ ಬರ್ದಿದ್ದೀವಿ. ಒಂದು ಜೀನತ್ತು ಬೇರೆ ಬೇರೆ ಅಲೀಲ್ಸ್, ಕ್ಯಾಪಿಟಲ್ ಬಿ ಮತ್ತೆ ಸ್ಮಾಲ್ ಬಿ. ಕ್ಯಾಪಿಟಲ್ ಬಿ ಇದ್ದಾಗ ಲಾರ್ಜ್ ಸ್ಟಾರ್ಚ್ ಆಗ್ತಾ ಇದೆ, ಸ್ಮಾಲ್ ಬಿ ಇದ್ದಾಗ ಸ್ಮಾಲ್ ಸ್ಟಾರ್ಚ್ ಗ್ರೇನ್ಸ್ ಗಳು ಆಗ್ತಾ ಇದಾವೆ. ಅಟ್ ದ ಸೇಮ್ ಟೈಮ್ ಕ್ಯಾಪಿಟಲ್ ಬಿ ಅನ್ನ ಹೊಂದಿರುವಂತಹ ಸೀಡ್ಸ್ ಗಳು ರೌಂಡ್ ಆಗ್ತಾ ಇದಾವಂತೆ ಬೆಳೀತಾ. ಅಂದ್ರೆ ಗಿಡ ಹುಟ್ಟಿ ಫ್ಲವರ್ ಆಗಿ ಫರ್ಟಿಲೈಸೇಷನ್ ಆಗಿ ಬೀಜ ಫಾರ್ಮ್ ಆಗಿ ಆ ಬೀಜ ಬೆಳೆದ್ಮೇಲೆ ನೋಡಿದ್ರೆ ಅದು ರೌಂಡ್ ಆಗಿತ್ತಂತೆ. ಬಟ್ ಈ ಪ್ಲಾಂಟ್ಸ್ ಗಳಲ್ಲಿ ಅಂದ್ರೆ ಸ್ಮಾಲ್ ಬಿ ಅನ್ನ ಹೊಂದಿರುವಂತಹ ಪ್ಲಾಂಟ್ಸ್ ಗಳಲ್ಲಿ ಸೀಡ್ಸ್ ಗಳು ವ್ರಿಂಕಲ್ ಶೇಪ್ ಆಗ್ಬಿಟ್ಟುವಂತೆ. ಸೊ ನಮ್ದೇನು ಜೆನೆಟಿಕ್ಸ್ ಮೇನ್ ಪರ್ಪಸ್ ಕ್ರಾಸ್ ಪಾಲಿನೇಷನ್ ಮಾಡಬೇಕು. ಇವೆರಡರ ಮಧ್ಯೆ ನೀವು ಕ್ರಾಸ್ ಪಾಲಿನೇಷನ್ ಮಾಡಿದ್ರೆ ಸಿ ಹಿಯರ್ ಫಸ್ಟ್ ಐ ವಿಲ್ ರೈಟ್ ದ ಗ್ಯಾಮೆಟ್ಸ್. ಇಲ್ಲಿ ಅಂತಹ ಗ್ಯಾಮೆಟ್ಸ್ ಬರ್ತವೆ, ಬಿ ಗ್ಯಾಮೆಟ್ಸ್ ಬರುತ್ತೆ, ಇಲ್ಲಿ ಅಂತಹ ಗ್ಯಾಮೆಟ್ಸ್ ಬರುತ್ತೆ, ಸ್ಮಾಲ್ ಬಿ ಗ್ಯಾಮೆಟ್ಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರೊಜೆನಿ ಅಂತಂದ್ರೆ ಏನು? ಆಫ್ ಸ್ಪ್ರಿಂಗ್ ಹೆಂಗಿದೆ? ಇಲ್ಲಿಂದ ಕ್ಯಾಪಿಟಲ್ ಬಿ ಬರ್ತಿದೆ, ಈ ಕಡೆಯಿಂದ ಸ್ಮಾಲ್ ಬಿ ಬರ್ತಿದೆ. ಸೊ ಇದು ಒಂದು ಇವಾಗ ಅಲೀಲ್ ಕಾಂಬಿನೇಷನ್ ನಮ್ಗೆ ನೆಕ್ಸ್ಟ್ ಜನರೇಷನ್ ನಲ್ಲಿ, ನಾನು F1 F2 ಅಂತ ಏನು ಹೇಳ್ತಾ ಇಲ್ಲ, ಜಸ್ಟ್ ಪ್ರೊಜೆನಿನಲ್ಲಿ ಈ ಕ್ರಾಸ್ ಪಾಲಿನೇಷನ್ ಇಂದ ಬಂದಂತಹ ಒಂದು ಜನರೇಷನ್ ಅಲ್ಲಿ ನಿಮಗೆ ಕ್ಯಾಪಿಟಲ್ ಬಿ ಮತ್ತೆ ಸ್ಮಾಲ್ ಬಿ ಅನ್ನು ಹೊಂದಿರುವಂತಹ ಅಲೀಲ್ಸ್ ಗಳನ್ನ ಹೊಂದಿರುವಂತಹ ಪ್ಲಾಂಟ್ಸ್ ಗಳು ಸಿಗ್ತವೆ. ಇವನ್ನ ನೀವು ಅಬ್ಸರ್ವ್ ಮಾಡಿದರೆ
ಇಂತಹ ಬೀಜಗಳು ನೀವು ಬಿತ್ತಿದ ಮೇಲೆ ಒಂದು ಗಿಡ ಬೆಳೆದು ಅಲ್ಲಿ ಪಾಲಿನೇಷನ್ ಆಗಿ ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಫಾರ್ಮ್ ಆಗಿ ಸೀಡ್ಸ್ ಗಳೇನು ಫಾರ್ಮ್ ಆಗ್ತಾವಲ್ಲ ಈ ಪ್ಲಾಂಟ್ ನಲ್ಲಿ, ಆ ಸೀಡ್ಸ್ ಗಳು ಹೆಂಗಿದ್ವು ಅಂತಂದ್ರೆ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇತ್ತು ಅಂತಂದ್ರೆ ಆ ಸೀಡು ರೌಂಡ್ ಆಗಿದೆ ಅಂತೆ. ಓಕೆ, ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಸೊ ಈ ಸೀಡ್ಸ್ ಗಳು ರೌಂಡ್ ಆಗಿದಾವಂತೆ. ದ್ಯಾಟ್ ಮೀನ್ಸ್ ಬಿ ಈಸ್ ಡಾಮಿನೆಂಟ್ ಓವರ್ ಸ್ಮಾಲ್ ಬಿ ಅಂತ ಗೊತ್ತಾಯ್ತು. ಕ್ಯಾಪಿಟಲ್ ಬಿ ಈಸ್ ಡಾಮಿನೆಂಟ್ ಓವರ್ ಸ್ಮಾಲ್ ಬಿ ಅಂತ ಗೊತ್ತಾಯ್ತು. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಕಂಟ್ರೋಲಿಂಗ್ ದ ಸ್ಟಾರ್ಚ್ ಗ್ರೇನ್ ಆಲ್ಸೋ. ಸೊ ಯಾವಾಗ ಬಿ ಈಸ್ ಕ್ಯಾಪಿಟಲ್ ಓವರ್ ಸ್ಮಾಲ್ ಬಿ ಇದೆಯಲ್ಲ, ಸೊ ಇದ್ರ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ಬೇಕಾಯ್ತು. ಇದ್ರ ಕ್ಯಾರೆಕ್ಟರ್ ಏನು, ಲಾರ್ಜ್ ಸ್ಟಾರ್ಚ್ ಗ್ರೇನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದು. ಬಟ್ ಈ ಸೀಡ್ಸ್ ಗಳನ್ನ ನೋಡಿದ್ರೆ ನಮಗೆ ಇಂಟರ್ಮೀಡಿಯೇಟ್ ಸೈಜ್ ನಲ್ಲಿ ಇರುವಂತಹ ಸ್ಟಾರ್ಚ್ ಗ್ರೇನ್ಸ್ ಗಳು ಸಿಕ್ಕುವಂತೆ. ಓಕೆ, ಈ ಕಡೆ ಕ್ಯಾಪಿಟಲ್ ಬಿ ಅಷ್ಟು ದೊಡ್ಡದು ಅಲ್ಲ, ಈ ಕಡೆ ಸ್ಮಾಲ್ ಬಿ ಅಷ್ಟು ಚಿಕ್ಕದು ಅಲ್ಲ. ಸೊ ಇಂಟರ್ಮೀಡಿಯೇಟ್, ವೆರಿ ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್, ಇಂಟರ್ಮೀಡಿಯೇಟ್ ಸ್ಟಾರ್ಚ್ ಗ್ರೇನ್ಸ್. ಓಕೆ, ಸಿ ಇಲ್ಲಿವರೆಗೂ ನಮಗೆ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಕೋ ಡಾಮಿನೆನ್ಸ್ ಅಲ್ಲೇ ಬೇರೆ ಇತ್ತು. ಇಲ್ಲೇನಾಗ್ಬಿಡ್ತು, ಇಲ್ಲಿ ಕಂಪ್ಲೀಟ್ ಆಗಿ ಕ್ಯಾರೆಕ್ಟರ್ಗಳು ಹೆಂಗದು ಅಂತಂದ್ರೆ ಈ ಪ್ರೊಜೆನಿನಲ್ಲಿ ರೌಂಡು ಮತ್ತೆ ಬ್ರಿಂಕಲ್ಡ್ ಏನಿದೆಯಲ್ಲ, ಸೊ ಇಲ್ಲಿ ನಮಗಿದು ಡಾಮಿನೆಂಟ್ ಅಂತ ಗೊತ್ತಾಯ್ತು, ಇದು ರಿಸೆಸಿವ್ ಅಂತಾನು ಗೊತ್ತಾಯ್ತು. ಯಾಕೆ, ಬಿಕಾಸ್ ದ ಡಾಮಿನೆಂಟ್ ಈಸ್ ಎಕ್ಸ್ಪ್ರೆಸಿಂಗ್, ಡಾಮಿನೆನ್ಸ್ ಕ್ಯಾರೆಕ್ಟರ್ ಏನು ರೌಂಡ್, ಸೊ ಇಲ್ಲಿ ರೌಂಡ್ ಶೇಪೇ ಇದೆ. ಸೊ ಇಟ್ ಈಸ್ ಡಾಮಿನೆಂಟ್ ಓವರ್ ದ ರಿಸೆಸಿವ್ ರಿಂಕಲ್ಡ್ ಸೀಡ್. ಬಟ್ ಅಟ್ ದ ಸೇಮ್ ಟೈಮ್ ಈ ಕಾಂಬಿನೇಷನ್ ಕ್ಯಾಪಿಟಲ್ ಬಿ ಇತ್ತು ಅಂತಂದ್ರೆ ಸ್ಟಾರ್ಚ್ ಗ್ರೇನ್ ಸೈಜ್ ಲಾರ್ಜ್ ಇರ್ಬೇಕಿತ್ತಲ್ಲ, ಬಟ್ ನಮಗಿಲ್ಲಿ ಇವೆರಡರ ಮಧ್ಯ ಬಂದ್ಬಿಡ್ತು. ಸೊ ಇದನ್ನ ನಾವ್ ಎಲ್ಲಿ ಕಲ್ತಿದ್ವಿ, ವೆನ್ ರೆಡ್ ಫ್ಲವರ್ಸ್ ಆರ್ ಕ್ರಾಸ್ಡ್ ವಿತ್ white color flowers, the progeny is having capital R and small r, and this is showing pink color, that is in between the parental phenotype. So illen round bantala, this is an example for dominance. Intermediate starch grain in bantala, this is an example for incomplete dominance. Incomplete dominance. Okay, ಇದು ಪೂರ್ತಿ ಎಕ್ಸಾಂಪಲ್ ಅನ್ನ ನಾವು ಸ್ಟಡಿ ಮಾಡಿದ್ರೆ ನಮಗೇನ್ ಗೊತ್ತಾಯ್ತು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಈ ಪಾರ್ಟ್ ಇಂಪಾರ್ಟೆಂಟ್ ಅಲ್ಲ, ನಮಗೆ ಗೊತ್ತಾಗಿರೋದೇನು, ಅ ಸಿಂಗಲ್ ಜೀನ್ ಈಸ್ ಇನ್ಫ್ಲೂಯೆನ್ಸಿಂಗ್ ಅಥವಾ ಕಂಟ್ರೋಲಿಂಗ್ 2 characters at a time. Which are those 2 characters? The shape of the seed and the starch synthesis, the type of starch synthesis in the seed. And this is an example for pleiotropy. What do you mean by pleiotropy? The condition where a single gene is controlling 2 characters. So in the example, you have to remember which are those 2 characters. So single gene is controlling shape of seeds, at the same time starch synthesis in seeds. ನಾನು ಯಾಕೆ ಫಾಸ್ಟ್ ಬರಿತೀನಿ ಅಂತಂದ್ರೆ ನಿಮ್ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಪೇಷನ್ಸ್ ಇರಲ್ಲ, ಅಯ್ಯೋ ಮ್ಯಾಮ್ ಏನೋ ಬರಿತಾ ಇದಾರೆ ಅಂತ ಸ್ಕಿಪ್ ಮಾಡ್ಬಿಡ್ತೀರಾ. ಸೊ ಅಟ್ಲೀಸ್ಟ್ ಫಾಸ್ಟ್ ಆಗಿ ಬರ್ತಾ ಇದ್ರೆ ನೀವು ಕೇಳಿಸ್ಕೊತಾ ಇರ್ತೀರಾ, ನೋಡ್ತಾ ಇರ್ತೀರಾ ಅಂತ. ಓಕೆ, ಸೊ ಸಿಂಗಲ್ ಜೀನ್ ಈಸ್ ಕಂಟ್ರೋಲಿಂಗ್ ಮೋರ್ ದೆನ್ 1 character, that we call it as a pleiotropy. ಸೊ ಈ ಎಕ್ಸಾಂಪಲ್ ಅಲ್ಲಿ ಈ ಅಲೀಲು ಇದೇ ಜೀನದ್ದು ಬೇರೆ ಬೇರೆ ಅಲೀಲ್ಸ್ಗಳು, ಒಂದು ಕ್ಯಾಪಿಟಲ್ ಬಿ ಇದೆ, ಒಂದು ಸ್ಮಾಲ್ ಬಿ ಇದೆ. ಸೊ ಇದು ಕ್ಯಾಪಿಟಲ್ ಬಿ ಇದ್ದಾಗ ಈ ಕ್ಯಾರೆಕ್ಟರ್ಸ್ ಗಳನ್ನ ಕಂಟ್ರೋಲ್ ಮಾಡ್ತು, ಸ್ಮಾಲ್ ಬಿ ಇದ್ದಾಗ ಈ ಕ್ಯಾರೆಕ್ಟರ್ಸ್ ಗಳನ್ನ ಕಂಟ್ರೋಲ್ ಮಾಡ್ತು. ಹಿಟರೋಜೈಗಸ್ ಕಂಡೀಷನ್ ಅಲ್ಲೂ ಕೂಡ ಅದು 2 ಕ್ಯಾರೆಕ್ಟರ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ. ಸೊ ಅ ಸಿಂಗಲ್ ಜೀನ್ ಈಸ್ influencing more than 1 trait. In this condition we call it as a pleiotropy. Example, starch synthesis in pea plant. ಇದನ್ನ ನೀವು ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೂ ಎಕ್ಸಾಂಪಲ್ ಕೊಡಬಹುದು. ಈ ಪಾರ್ಟ್ ಅಲ್ಲ, ಮತ್ತೆ ಈ ಪಾರ್ಟ್ ಅಲ್ಲ, ಈ ಪಾರ್ಟ್. when large starch grains, the plant with the large starch grains are crossed with the plants with small starch grains, the F1 generation will be having intermediate starch grain. The F1 is not resembling either of the parents. So this is an example for incomplete dominance. Ma'am, confuse ಆಗ್ತಾ ಇದೆ, ಫುಲ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಬಂತು, ಪ್ಲಿಯೋಟ್ರೋಪಿ ಅಲ್ಲಿ ಬಂತು, ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಕ್ಸಾಂಪಲ್ ಫುಲ್ ಇರೋದು ಪ್ಲಿಯೋಟ್ರೋಪಿ ಬಗ್ಗೆನೆ. ಬಟ್ ಪ್ಲಿಯೋಟ್ರೋಪಿನಲ್ಲಿ ನಮಗೊಂದು ಕಾನ್ಸೆಪ್ಟ್ ಇಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಎಕ್ಸಾಂಪಲ್ ಸಿಕ್ತು ಅಷ್ಟೇ.
ಸೊ ನಾನು ಹೇಳ್ಬೇಕಾಗಿದ್ದು ಇಷ್ಟೇ, ಒಂದು ಜೀನು ಎರಡೆರಡು ಕ್ಯಾರೆಕ್ಟರ್ಸ್ಗಳನ್ನ ಇದು ಕಂಟ್ರೋಲ್ ಮಾಡ್ತಾ ಇದೆ. ಓಕೆ, ಸೊ ಎಲ್ಲ ಕ್ರಾಸ್ಗಳನ್ನ ನಾವು ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋಯಿಂದ ಪೂರ್ತಿ ಡಿಫ್ರೆಂಟ್ ಸ್ಟೋರಿ ಜೆನೆಟಿಕ್ಸ್ ಇದ್ದು, ಹೆಂಗೆ ಡಿಸ್ಕವರೀಸ್ ಆಗ್ತಾ ಮೈಕ್ರೋಸ್ಕೋಪ್ ಕಂಡು ಹಿಡಿದ್ರು, ಕ್ರೋಮೋಸೋಮ್ಸ್ ಕಂಡು ಹಿಡಿದ್ರು, ಮೈಟೋಸಿಸ್ ಮಿಯೋಸಿಸ್ ನಲ್ಲಿ ಕ್ರೋಮೋಸೋಮ್ ಮೂವ್ಮೆಂಟ್ಸ್ಗಳನ್ನ ಕಂಡು ಹಿಡಿದ್ರು. ಇಂತಹ ಡೆವಲಪ್ಮೆಂಟ್ಸ್ಗಳಿಂದ ಜೆನೆಟಿಕ್ಸ್ ನಲ್ಲಿ ಯಾವ್ಯಾವ ಹೊಸ ಡಿಸ್ಕವರೀಸ್ ಆದವು, ಯಾವ್ಯಾವ ಕ್ರಾಸ್ಗಳಾದವು ಅಂತ ಕಲಿಯೋಣ. ಹೊಸ ಸೈಂಟಿಸ್ಟ್ಗಳು ಹೆಂಗೆ ಜೆನೆಟಿಕ್ಸ್ ಅನ್ನ ತಗೊಂಡು ಹೋದ್ರು ಯಾವ ಲೆವೆಲ್ಗೆ ಅಂತ ನೆಕ್ಸ್ಟ್ ವಿಡಿಯೋದಿಂದ ನಾವು ಸ್ಟಾರ್ಟ್ ಮಾಡೋಣ. ಐ ಹೋಪ್ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.